ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ನನ್ನ ಮಗಳು ಇವತ್ತು ಈಚೆ ಒಂದು ಚಿಕ್ಕ ಹಾಲ್ ಇದೆ, ಅಲ್ಲೇ ಮಲ್ಕೊಂಡಿದ್ದೀವಿ. ಏನಕ್ಕಂದರೆ ಇಲ್ಲಿ ಕರೆಂಟ್ ತೆಗ್ಬಿಟ್ಟಿದ್ದಾರೆ. ಪ್ಲೀಸ್ ಯಾರೆಲ್ಲ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆದಷ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿರೋರ್ಗಂತೂ ತುಂಬ ಥ್ಯಾಂಕ್ಸ್. ನೋಡಿ, ಈ ರೀತಿ ತುಂಬಾ ಒಳಗಡೆ ಕತ್ಲೆ ಇದೆ, ಏನೂ ಕೂಡ ಕಾಣಿಸಲ್ಲ. ಲೈಟ್ ಹಾಕೊಂಡ್ರು ಅಂದರೆ ಕ್ಯಾಂಡಲ್ ಹಾಕೊಂಡ್ರು ಕೂಡ ಏನೂ ಕಾಣಿಸಲ್ಲ. ಇದು ಸ್ವಲ್ಪ ಹಳೆ ಮನೆ ಅಲ್ವಾ, ಅದರಿಂದ ಈಚೆನೇ ಇದ್ವಿ. ಈಚೆ ನೋಡಿ ಇದೊಂದು ವಿಂಡೋ ಇದೆ, ಇಲ್ಲಿ ಇಷ್ಟು ಬೆಳಕು ಬರುತ್ತೆ ನೋಡಿ. ಮೀಶೋಯಿಂದ ಕೆಲವೊಂದು ಐಟಮ್ ತರಿಸಿದೆ, ಅದನ್ನು ಇಲ್ಲಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ವೆಯ್ಟಿಂಗ್ ಮಿಷಿನ್ ತರಿಸಿದೆ, ಇದು ತುಂಬ ಯೂಸ್ಫುಲ್ ಆಗಿದೆ. ಅಂದರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಬರೀ 400 ಚಿಲ್ಲರೆ, ಇದು 400 ಅದೆಷ್ಟು ಸಮಥಿಂಗು. ಇದ್ರ ಲಿಂಕ್ ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ, ಯಾರಾದ್ರು ಬೇಕಿದ್ದವ್ರು ಕಮೆಂಟ್ಸ್ ಮಾಡಿ. ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ತಂದೆ 90 kg ಇದ್ದಾರೆ, ಅವ್ರನ್ನೂ ಕೂಡ ನಾನು ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿದೆ, ಏನಾದ್ರು ಹೊಡೆದೋಗ್ಬಿಡುತ್ತಾ ಅಂತ. ಏನೂ ಕೂಡ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಯಾರಾದರೂ ಬೇಕಿದ್ದವ್ರು ಯೂಸ್ ಮಾಡಿ. ನಾನು ಕೂಡ ನಂಗೆ ಬೇಕಿತ್ತು ಅಂತೇಳಿ ತರಿಸ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ನನ್ನ ಮಗಳಿಗೆ ವೈಪ್ಸ್ ಬೇಕಿತ್ತು, ಏಕೆಂದರೆ ಮನೇಲಿ ಚಿಕ್ಕ ಮಗು ಇರೋರೆಲ್ರಿಗೂ ಕೂಡ ವೈಪ್ಸ್ ಯೂಸ್ ಆಗೇ ಆಗುತ್ತಲ್ವ. ಇದು ನೋಡಿ 200 ರೂಪೀಸ್ಗೆ 4 ಪೀಸು, ಅಂದರೆ ಒಂದರೊಳನೆ 72 ಪೀಸ್ ಇರುತ್ತೆ. ಇದು ಅಷ್ಟೇ, ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಅದು ಫ್ರೇಗ್ರೆನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ವಾಟರ್ದು ಅಂದರೆ ನೀರಂಶ ಅದು ಕ್ಲಾತಲ್ಲಿ ತುಂಬ ಚೆನ್ನಾಗಿದೆ. ವೈಪ್ಸಲ್ಲಿ ಒಂದೊಂದು ಡ್ರೈ ಆಗಿಬಿಟ್ಟಿರುತ್ತೆ, ಕಮ್ಮಿ ಕ್ವಾಲಿಟಿದು. ಆ ಥರ ಅಂದ್ಕೊಂಡಿದ್ದೆ ನಾನು, ಮೇ ಬಿ ಆ ಥರ ಇರ್ಬೋದು, ಡ್ರೈ ಆಗಿಬಿಟ್ಟಿರ್ಬೋದು ಅಂತ. ಬಟ್ ಆ ಥರ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಬೇಕಿದ್ದವ್ರು ಇದನ್ನು ಕೂಡ ತೊಗೋಬೋದು, ಏನಿಲ್ಲ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ. ಆದರೆ ನೆನ್ನೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತಂದರೆ ಆಗಲೇ ಇಲ್ಲ, ಏಕೆಂದರೆ ಇಲ್ಲಿ ಒಳಗಡೆ ತುಂಬ ಕತ್ಲೆ ಅಂತೇಳಿ ಈಚೆನೇ ಮಲ್ಕೊಂಡಿದ್ದೆ ಅಲ್ವಾ. ಅಂದರೆ ಈಚೆ ಆದರೆ ಸ್ವಲ್ಪ ವಿಂಡೋ ಇದೆ, ಇಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ವಿಂಡೋ ಇಲ್ಲ, ಅದರಿಂದ ಬೆಳಕೆಲ್ಲ ಬರಲ್ಲ ಅಂತೇಳಿ ಅಲ್ಲೇ ಇದ್ದೆ ನಾನು ಪಾಪು ಇಬ್ಬರು ಕೂಡ. ಏಕೆಂದರೆ ನಿನ್ನೆ ಸಂಜೆ ಕರೆಂಟ್ ಬಂದಿದ್ದು, ಅದರಿಂದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಚೆನ್ನಾಗಿ ಕಮೆಂಟ್ಸ್ ಕೂಡ ಹಾಕಿದ್ದೀರಾ, ಎಲ್ರಿಗೂ ಕೂಡ ಥ್ಯಾಂಕ್ ಯು. ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತೇಳಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತೊಂದು ಲಾಗಲ್ಲಿ ಏನಂತ ಹೇಳಿದ್ರೆ, ಈಗ ಸಿಲಿಂಡರ್ ಎಲ್ಲರ ಮನೇಲೂ ಕೂಡ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಾರೆ ಅಲ್ವಾ. ಯಾರೋ ಒಬ್ಬೊಬ್ಬರು ರೇರು ಇವಾಗ ಒಲೆ ಇದೆಲ್ಲ ಯೂಸ್ ಮಾಡೋದು. ಹಳ್ಳಿಗಳಲ್ಲೂ ಕೂಡ ಗ್ಯಾಸು ಮತ್ತು LPG ಸಿಲಿಂಡರ್ನೇ ಯೂಸ್ ಮಾಡೋದು. ಹಾಗೆ ಇದ್ರ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವಾಗಲೂ ನಾನು ಹೇಳೋದು ಇಷ್ಟೇ, ಏನಾದರೂ ಯೂಸ್ ಆಗೋ ಥರನೇ ಒಂದು ವೀಡಿಯೋ ಹಾಕಿರ್ತೀನಿ. ಸುಮ್ಮನೆ ಏನೋ ಒಂದು ಅಂತ ತೋರಿಸೋದಿಲ್ಲ, ಏನಾದರೂ ಹೆಲ್ಪ್ ಆಗೋ ಥರನೇ ವೀಡಿಯೋ ಹಾಕಿರ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ. ಸಿಲಿಂಡ್ರ್ ಬಗ್ಗೆ ತಿಳಿಸ್ಕೊಡೋಣ ಅಂಥೇಳಿ ಇವತ್ತು ಅಂದ್ಕೊಂಡಿದ್ದೀನಿ. ಅಂದರೆ ಇವಾಗ ಯಾವ ರೀತಿ ಅದ್ರ ಬಗ್ಗೆ ಅಂದರೆ ಇವಾಗ ಎಲ್ರಿಗೂ ಕೂಡ ಸಿಲಿಂಡ್ರು ಯಾವಾಗ ಮುಗ್ದೋಗುತ್ತೆ ಅನ್ನೋದು ಅವರು ಡೇಟ್ ನೆನ್ಪಿಟ್ಕೊಂಡಿರಬೇಕು. ಇವತ್ತು ನಾವು ಸಿಲಿಂಡ್ರ್ ತೊಗೊಂಡಿದ್ವಿ, ಇವತ್ತಿಗೆ 2 ತಿಂಗಳಾಯಿತು ಅಥವಾ 1 ತಿಂಗಳಾಯಿತು, ಇವಾಗ ಮುಗ್ದೋಗ್ಬೋದೇನೋ, ಈ ಥರ ತುಂಬ ಒಬ್ಬೊಬ್ಬರು ಡೇಟ್ ಮಿಸ್ ಮಾಡ್ಕೊಬಿಟ್ಬಿಟ್ಟು ಬೇಗ ಮುಗ್ದೋಗ್ಬಿಟ್ಟಿರುತ್ತೆ. ಅಡುಗೆನೂ ಅರ್ಧಂಬರ್ಧ ಆಗ್ಬಿಟ್ಟಿರುತ್ತೆ. ಮನೆಗೆ ನೆಂಟರು ಬಂದಿರ್ತಾರೋ ಅಥವಾ ಮಕ್ಕಳಿಗೆ ಊಟ ಅಡುಗೆ ಏನು ಮಾಡಿರಲ್ವೋ, ಆ ಟೈಮಲ್ಲಿ ಹಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಈಗ ನಾವು ಸಿಲಿಂಡ್ರ್ ತೊಗೊಂಡಿದ್ದ ಅಂದಾಜು ಮೇಲೆ ನಾವು ಅದನ್ನು ಚೆಕ್ ಮಾಡ್ಕೋಬೋದು, ಯಾವಾಗ ಮುಗ್ದೋಗುತ್ತೆ ಅನ್ನೋದನ್ನು. ಸಿಲಿಂಡರ್ ಯಾವಾಗ ಮುಗ್ದೋಗ್ಬಿಡುತ್ತೆ, ನಾವು ಯಾವಾಗ ಬುಕ್ ಮಾಡ್ಕೋಬೇಕು ಮೊದಲೇ ಅನ್ನೋದನ್ನು ಆರಾಮಾಗಿ ಚೆಕ್ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿಯದು ಡೇಟ್ನ ಬರೆದಿಟ್ಕೊಳ್ಳೋಗಿಲ್ಲ. ಹಾಗೆ ಎಷ್ಟು ದಿನ ಬಂತು ಸಿಲಿಂಡ್ರು ನಮಗೆ ಯೂಸ್ ಆಯಿತು ಅನ್ನೋದು ಕೂಡ ನಾವು ಆರಾಮಾಗಿ ಇದರಿಂದ ತಿಳ್ಕೊಬೋದು. ಅದು ಹೇಗೆ ಅನ್ನೋದನ್ನು ನಾನು ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇಷ್ಟ ಆದವರು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ವಿಡಿಯೋದಲ್ಲಿ ನಾನು ಗಲ್ಬೇಬಿ ಸಿಂಪ್ಟಮ್ಸ್ ಹಾಕಿದೆ ಅಲ್ವಾ, ಅದರಲ್ಲಿ ಸುಮಾರು ಡೌಟ್ಸ್ಗಳು ಕೇಳಿದ್ದಾರೆ ನನಗೆ. ಅದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಬೆಲ್ಲಿ ಬಟನ್ನು ನಿಮಗೆ ಮುಂದೆ ಇತ್ತಾ, ಹೊಟ್ಟೆದು ಬೆಲ್ಲಿ ಬಟನ್ ಮುಂದೆ ಇತ್ತಾ ಅಂತ ಕೇಳಿದರು ಪ್ರೆಗ್ನೆಂಟಲ್ಲಿ. ಹೌದು, ನನಗೆ ಮುಂದೆನೇ ಇತ್ತು. ಅದು ಹಳ್ಳ ಇದ್ದರೆ ಗರ್ಲ್ ಬೇಬಿ, ಮುಂದೆ ಇದ್ದರೆ ಬಾಯ್ ಬೇಬಿ ಅಂತಾರಲ್ವ, ಅದು ಕೂಡ ಸುಳ್ಳು, ನನಗೆ ಮುಂದೆನೇ ಇತ್ತು. ಹಾಗೆ ಪ್ಲೆಸೆಂಟ ಬಗ್ಗೆ ಕೇಳಿದ್ದಾರೆ. ಪ್ಲೆಸೆಂಟ ಪೋಸ್ಟೀರಿಯರ್ ಇದ್ದರೆ ಬಾಯ್ ಬೇಬಿ, ಆ್ಯಂಟೀರಿಯರ್ ಇದ್ದರೆ ಗರ್ಲ್ ಬೇಬಿ ಅಂತಾರೆ. ಇದರಲ್ಲಿ ನನಗೆ ಪೋಸ್ಟೀರಿಯರೇ ಇದ್ದಿದ್ದು. ಹಾಗೆ ಫಸ್ಟ್ ಪ್ರೆಗ್ನೆಂಟಲ್ಲೂ ಕೂಡ ಪೋಸ್ಟೀರಿಯರೇ ಇತ್ತು. ಹಾಗೆ ಪೋಸ್ಟೀರಿಯರು ಫಸ್ಟ್ ತಿಂಗಳಲ್ಲಿದ್ದರೆ ನೆಕ್ಸ್ಟ್ ತಿಂಗಳಲ್ಲೆಲ್ಲ ಫಂಡಲ್ ಪೋಸ್ಟೀರಿಯರ್ ಆಗಿತ್ತು. ಅದು ನೆಕ್ಸ್ಟ್ ತಿಂಗಳೆಲ್ಲ ಪೋಸ್ಟೀರಿಯರ್ ಗ್ರೇಡ್ 1 ಆಗಿತ್ತು. ಈ ಥರ ಒಂದೊಂದು ತಿಂಗಳಿಗೂ ಡಿಫ್ರೆನ್ಸ್ ಇತ್ತು, ಒಂದೇ ಥರ ಅಂತೂ ಇರಲಿಲ್ಲ. ಹಾಗೆ ಇನ್ನೂ ಏನು ಡೌಟ್ ಅಂತ ಹೇಳಿದ್ರೆ, ಅವೆರಡು ಡೌಟ್ ಕೇಳಿದರು. ಆಮೇಲೆ ಇದು ತೆಂಗಿನಕಾಯಿ ಒಬ್ಬೊಬ್ರು ಕಾಣಿಸಿದೆ ನಮಗೆ, ಆದರೂ ಕೂಡ ನಮಗೆ ಹೆಣ್ಮಗುನೇ ಆಗಿದೆ ಅಂತ ಹೇಳಿದ್ದಾರೆ. ತೆಂಗಿನಕಾಯಿ ಕಾಣಿಸುತ್ತೆ, ಹೆಂಗೆ ಅಂದರೆ ತೆಂಗಿನಕಾಯಿ ಒಡೆದೋಗಿರೋ ಥರ, ಅದು ಚೂರಾಗಿರೋ ಥರ ಅಥವಾ ಅದು ಭಾಗ ಆಗಿರೋ ಥರ
ಕಾಣಿಸಿದ್ರೆ ಹೆಣ್ಮಗುನೇ ಆಗೋದು. ಮತ್ತು ಫುಲ್ ಸಿಪ್ಪೆನೇ ತೆಗ್ದಿರ ಫುಲ್ಲು ಒಣಗಿರೋದು ತೆಂಗಿನಕಾಯಿ ಏನಾದರೂ ನಿಮ್ಮ ಕೈಗೆ ಯಾರಾದ್ರು ಕೊಟ್ಟರೆ, ಅಥವಾ ನೀವು ಅದನ್ನು ಎಲ್ಲರೂ ನೋಡಿದ್ರೆ, ಅಥವಾ ನೀವೇನಾದ್ರು ಅದನ್ನು ಎತ್ಕೋತಿರೋ ಥರ ಏನಾದರೂ ಕನಸಲ್ಲಿ ಕಾಣಿಸಿದ್ರೆ ಪಕ್ಕ ಗಂಡು ಮಗು ಆಗುತ್ತೆ. ಇದು ಒಂದು ಇದಿಷ್ಟು ಡೌಟ್ ಇತ್ತು, ಎಲ್ರಿಗೂ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹಾಗೆ ಆನೆ ಮತ್ತು ಒಬ್ಬೊಬ್ಬರು ನಾಯಿ ಅಂದರೆ ಡಾಗ್ ಕಾಣಿಸಿದ್ರು ಕೂಡ ಯಾವ ಮಗು ಆಗುತ್ತೆ ಅಂತ ಕೇಳಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಆನೆ ಕಾಣಿಸಿದ್ರೆ ಹೆಣ್ಮಗುನೇ ಆಗೋದು ಅಂತ ನಂಗೆ ಗೊತ್ತು, ಯಾಕಂದರೆ ನನಗೆ ಕಾಣಿಸ್ತಿತ್ತು, ಅದಕ್ಕೇ ಹೇಳಿದ್ದೀನಿ. ಇದೊಂದು ಡೌಟ್ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ನನ್ನ ಮಗಳು ಅವಾಗ ಎದ್ಬಿಡ್ತಾ ಇರ್ತಾಳೆ, ಅದಕ್ಕೆ ತೂಕೊಂಡೆ ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅಮ್ಮ ಇದ್ದಿದ್ರೆ ಅಮ್ಮ ಅವರು ಎತ್ಕೋತಿದ್ರು, ಅವರು ಎಲ್ಲೋ ಒಂದು ಫಂಕ್ಷನ್ ಇದೆ ಅಂತ ಹೋಗಿದ್ದಾರೆ ಇವತ್ತು. ನಾನು ಒಬ್ಬಳೇ ಇರೋದು ಮನೇಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಮ್ತಿದ್ದಾಳೆ, ಮಲ್ಕೋ. ಹಾಗೆ ನಿಮ್ಮ ಪಾಪು ಹೆಸ್ರೇನು ಅಂತಲೂ ಕೂಡ ಕೇಳ್ತಾಯಿದ್ರು. ಇವಳ ಹೆಸರು ನಾವು ಕರೆಯೋದು ಮನೇಲಿ ಡಿಂಗು ಅಂತ ಕರಿತೀವಿ. ಅವಳು ದೊಡ್ಡ ಮಗಳನ್ನ ಚರಿ ಅಂತ ಕರಿತೀವಿ. ಇವಳ ಹೆಸರು ವಿತಿಕ್ಷಾ ಅಂತ, ಅವಳ ಹೆಸರು ನತಿಕ್ಷಾ. ಇಬ್ರಿಗೂ ಸ್ವಲ್ಪ ಅಂದರೆ ರೈಮಿಂಗ್ ವರ್ಡ್ಸ್ ಇರಲಿ ಅಂತೇಳಿ ಈ ಥರ ಹೆಸರು ಇಟ್ಟಿದ್ದು. ಇವಳಿಗೆ ವಿ ಬಂದಿತ್ತು, ಅವಳಿಗೆ ಎನ್ ಬಂದಿತ್ತು. ಅದರಿಂದ ಅವಳಿಗೆ ಫಸ್ಟೇ ನತಿಕ್ಷಾ ಅಂತ ಇಟ್ಟಿದ್ದೆ, ಇವಳಿಗೆ ವಿತಿಕ್ಷಾ ಅಂತ ಇಟ್ಟಿದ್ದೀನಿ. ಇದೊಂದು ಕೇಳ್ತಾಯಿದ್ರು ಅಂತ ಹೇಳಿದ್ದೀನಿ. ಬನ್ನಿ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಏನಿಲ್ಲ, ಇವಾಗ ಸಿಲಿಂಡರ್ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಆಲ್ರೆಡಿ ನಾನು ಅವಾಗಲೇ ಹೇಳ್ದೆ ಅಲ್ವಾ ನಿಮಗೆ. ತಮ್ಮೇಲೆ ನೋಡಿದ್ರು ಕೂಡ ಗೊತ್ತಾಗಿರುತ್ತೆ. ಏನು ಗೊತ್ತಾ, ಸಿಲಿಂಡರ್ ಇವಾಗ ಮನೇಲಿ ಎಲ್ಲರೂ ಕೂಡ ಗ್ಯಾಸ್ ಸಿಲಿಂಡ್ರು ಯೂಸ್ ಮಾಡ್ತಾರೆ ಅಲ್ವಾ. ಅದಿಲ್ಲ ಅಂದರೆ ಏನೂ ಆಗೋದೇ ಇಲ್ಲ ಅನ್ನೋ ಥರ ಇವಾಗ ಆಗ್ಬಿಟ್ಟಿದೆ ಪ್ರಪಂಚ. ಹೌದು, ನಾವು ಹಂಗೇನೆ ಅಲ್ವಾ. ಸಿಲಿಂಡ್ರು ಇದ್ಬಿಟ್ರೆ ಸಾಕು ಮನೇಲಿ, ಅಟ್ಲೀಸ್ಟ್ ಏನಾರು ಮಾಡ್ಕೊಂಡು ತಿನ್ಬೋದು. ಅದಿಲ್ಲ ಅಂದರೆ ತುಂಬಾ ಕಷ್ಟ. ಒಂದು ಕಾಫಿ ಟೀ ಅಥವಾ ಬಿಸಿನೀರು ಎಲ್ಲದಕ್ಕೂ ಹಿಂಸೆನೆ. ಅದರಿಂದ ಅದು ಇವಾಗ ಸಿಲಿಂಡ್ರು ಎಲ್ಲರ ಮನೇಲೂ ಇರುತ್ತೆ. ಬಟ್ ಎಲ್ರಿಗೂ ಕೂಡ ಅದು ಯಾವಾಗ ಕರೆಕ್ಟಾಗಿ ಅದು ಮುಗ್ದೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಒಬ್ಬೊಬ್ಬರು ಏನು ಮಾಡಿರ್ತಾರೆ, ಸಿಲಿಂಡ್ರು ಬಂದ ತಕ್ಷಣ ಅದ್ರದ್ದು ಡೇಟ್ನ ಮೆನ್ಷನ್ ಮಾಡಿ ಇಟ್ಕೊಂಡಿರ್ತಾರೆ. ಅದರಿಂದ ಈ ಟೈಮಲ್ಲಿ ಮುಗ್ದೋಗ್ಬೋದು ಅಂತ ಅವ್ರು ಅಂದಾಜು ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ಯಾವುದಾದ್ರೂ ಟ್ರಿಕ್ಸ್ ಇದೆಯಾ ಅನ್ನೋದನ್ನ, ಅಂದರೆ ಇವಾಗ ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಮಧ್ಯದಲ್ಲಿ ಯಾವ್ದಾದ್ರು ಫಂಕ್ಷನ್ ಬಿದ್ದುಬಿಡುತ್ತೆ. ನಾವೇನಾದರೂ ಮನೇಲಿ ಸಿಂಪಲಾಗಿ ಒಂದು ಬರ್ತಡೇನೋ ಏನೋ ಮಾಡಿರ್ತೀವಿ, ಅವಾಗ ತುಂಬ ಜಾಸ್ತಿ ಜನಕ್ಕೆ ಅಡುಗೆ ಮಾಡಿರ್ತೀವಿ. ಆವಾಗ ಈ ಟೈಮು ನಾವು ತುಂಬ ಜಾಸ್ತಿ ಯೂಸ್ ಮಾಡಿಬಿಟ್ಟಿದ್ದೀವಿ, ಈ ಮಂತ್ ಬೇಗ ಖಾಲಿ ಆಗಿಬಿಡ್ಬೋದೇನೋ ಅಂತ ನಾವು ಮುಂಚಿತವಾಗಿ ಬುಕ್ ಮಾಡ್ಕೋಬೇಕು ಅಂತ ಅನ್ಕೋತಿರ್ತೀವಲ್ವ. ಹಾಗೆ ಇನ್ನೂ ಒಂದು ಏನಂದರೆ, ಇವಾಗ ಈ ಥರ ಫಂಕ್ಷನ್ದು ಒಂದಾದರೆ ಇನ್ನೊಂದು ಸಲ ಏನಾಗ್ಬಿಡುತ್ತೆ, ಕೆಲವೊಂದು ಸಲ ಸಿಲಿಂಡ್ರು ಡೇಟೇ ಮರ್ತ್ಕೊಬಿಟ್ಟಿರ್ತೀವಿ. ನಮ್ಗೆ ಗೊತ್ತೇ ಇರೋಲ್ಲ ಇವತ್ತು ತೀರೋಗ್ಬಿಡುತ್ತೆ ಅಂತ, ಆಟೋಮೆಟಿಕಾಗಿ ತೀರೋಗ್ಬಿಡುತ್ತೆ. ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನು ನಾನು ಇವತ್ತು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಇವಾಗ ತೀರೋಗ್ಬಿಡುತ್ತೆ ಅಂತ ನಾವು ಹೆಂಗೆ ತಿಳ್ಕೊಬೇಕು. ಈಗ ತಿಳ್ಕೊಬೇಕು ಅಂದರೆ ನಾವು ಅದನ್ನು ಒಬ್ಬೊಬ್ಬರು ಎತ್ತಿ ವೆಯ್ಟ್ ನೋಡ್ತಾರೆ. ಒಂದೊಂದ್ಸಲಿ ಎತ್ತಿ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ. ತೂಕ ಇದ್ದರೆ ತುಂಬ ತೂಕ ಇದೆ, ಹಂಗಾರೆ ಇದೇ ಸಿಲಿಂಡ್ರು ಅಂತ ಅನ್ಕೋತಿರ್ತಾರೆ. ಬಟ್ ಹಂಗೂ ಕೂಡ ತೀರೋಗ್ಬಿಟ್ಟಿರುತ್ತೆ, ಅಂದರೆ ಹಂಗೂ ಕೂಡ ಬೇಗ ಮುಗ್ದೋಗುತ್ತೆ. ಅದು ನಾವು ಹೆಂಗೆ ತಿಳ್ಕೊಳ್ಳೋದು ಅಂತಲೂ ಕೂಡ ನಾನು ಇವತ್ತೊಂದು ವೀಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಹೇಳಿದ್ದೀನಿ. ಇದರಿಂದ ಕೆಲವೊಬ್ರಿಗೆ ಯೂಸ್ ಆಗಲಿ, ಅಂದರೆ ಬೇಗ ಮುಗ್ದೋಗ್ಬಿಡುತ್ತಲ್ಲ ಅಂದ್ಬಿಟ್ಟು ಮೊದಲೇ ಬುಕ್ ಮಾಡ್ಕೊಂಡ್ರೆ. ಈಗ ಮನೆಗಳಲ್ಲಿ ವಯಸ್ಸಾದವ್ರು ಇರ್ತಾರೆ ಅಲ್ವಾ, ಏಜ್ ಆಗಿರೋರು, ಹಾಗೆ ಮಕ್ಳುಗಳಿಗೆಲ್ಲ ಟೈಮ್ ಕರೆಕ್ಟಾಗಿ ಊಟ ಕೊಡಬೇಕಲ್ವ. ಅಂಥ ಟೈಮಲ್ಲಿ ಈ ಥರ ಒಂದು ಸ್ವಲ್ಪ ಕಮ್ಮಿ ಇದೆ, ನಾವು ಬೇಗ ಬುಕ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲಿ, ಈ ಥರ ಒಂದು ಟೆಕ್ನಿಕ್ ಉಪಯೋಗಿಸ್ಲಿ ಅಂತೇಳಿ ಈ ಲಾಗ್ನ ತಿಳಿಸ್ಕೊಟ್ರೆ ಯೂಸ್ ಆಗುತ್ತೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಕೆಲವೊಂದು ಸಲ ಇದರಲ್ಲಿ 2 ರೀತಿ ಇದೆ ತಿಳ್ಕೊಳ್ಳೋದಕ್ಕೆ. ಯಾವ್ಯಾವ ರೀತಿ ಅಂತ ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ. ಮೊದಲನೇದಾಗಿ, ಅದು ಬರ್ನರ್ ಇರುತ್ತಲ್ವ, ಅದರಲ್ಲಿ ಕಸ ಕುತ್ಕೊಬಿಟ್ಟಿದ್ರೆ ಅದು ರೆಡ್ ಕಲರ್ ಬರ್ತಾ ಇರುತ್ತೆ, ಅದೊಂದು. ಅಥವಾ ಅಲ್ಲಿ ಸಿಲಿಂಡ್ರು ಕಮ್ಮಿ, ಅಂದರೆ ಇನ್ನೇನು ಖಾಲಿ ಆಗೋ ಟೈಮ್ಗೆ ಏನಾಗುತ್ತೆ, ಅಲ್ಲಿ ಬರ್ನರ್ ಬೆಂಕಿ ಬರುತ್ತಲ್ವ, ಅಲ್ಲಿ ಕೆಂಪು ಬೆಂಕಿ ರೆಡ್ ಕಲರ್ ಬರ್ತಾ ಇರುತ್ತೆ, ಅದು ಒಂದು ಟೆಕ್ನಿಕ್ಕು. ಅದು ನೋಡ್ಕೊಂಡು ನೀವು ಖಾಲಿ ಆಗ್ತಾಯಿದೆ ಅಂತ ತಿಳ್ಕೊಬೋದು. ಆಮೇಲೆ ಖಾಲಿ ಆಗೋ ಟೈಮಲ್ಲಿ ಏನಾಗುತ್ತೆ, ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ಯಾಸು. ಇವಾಗ ಒಂದು ಸ್ವಲ್ಪ ಲೀಕ್ ಆಗ್ತಾ ಇರುತ್ತೆ, ಏನೋ ಸ್ಮೆಲ್ ಬರ್ತಾ ಇದೆ ಗ್ಯಾಸು ಅಂದರೆ ಅದು ಖಾಲಿ ಆಗೋ ಟೈಮಲ್ಲಿ ಕೂಡ ಸ್ಮೆಲ್ ಬರುತ್ತೆ, ಅದು ಒಂದು. ಇದೆರಡಕ್ಕಿಂತ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರೋದು ಹೇಳ್ತೀನಿ ನೋಡಿ. ನನ್ನ ಮಗಳು ಅವಾಗವಾಗ ಸೌಂಡ್ ಮಾಡ್ತಿರ್ತಾಳೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ಏನಂದರೆ, ನೀವೇನು ಇಲ್ಲ, ಸಿಲಿಂಡರ್ ಅಲ್ವ, ನಿಮ್ಮ ಮನೇಲಿ ಸಿಲಿಂಡರ್ ಇರುತ್ತೆ, ನಿಮಗೆ ಯಾವಾಗ ಅದು ತೀರೋಗಬೇಕು ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಅದನ್ನು ಒಂದು ಒದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬೇಕು ಫುಲ್ ಸಿಲಿಂಡ್ರನ್ನ. ಒರೆಸಾದ್ಮೇಲೆ ಏನು ಮಾಡಬೇಕು, ಹಂಗೆ ಒಂದು 2 ನಿಮಿಷ 2ರಿಂದ 3 ನಿಮಿಷನಾದರೂ ಹಂಗೆ ಸುಮ್ಮನೆ ಬಿಟ್ಬಿಡಬೇಕು. ಆಮೇಲೆ ಅದನ್ನು ಮುಟ್ಟಿ ನೋಡಬೇಕು,
ಎಲ್ಲಿ ತೇವಾಂಶ ಇರುತ್ತೋ ಅಲ್ಲಿ ಇನ್ನೂ ಸಿಲಿಂಡ್ರ್ ಗ್ಯಾಸ್ ಇದೆ ಅಂತ ಅರ್ಥ. ಎಲ್ಲಿ ಫುಲ್ಲು ಬೇಗ ಡ್ರೈ ಆಗಿಬಿಟ್ಟಿರುತ್ತೋ ಅಲ್ಲಿ ಸಿಲಿಂಡ್ರ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ ಅರ್ಥ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಳತೆ ಇದೆ, ಇದು ಇನ್ನೂ ಎಷ್ಟು ದಿನ ಬರ್ಬೋದು, ಯಾವಾಗ ನಾವು ಬುಕ್ ಮಾಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಇದೊಂದು ಟೆಕ್ನಿಕ್ಕು ಬೇಕಾದ್ರೆ ಉಪಯೋಗಿಸಿ ನೋಡಿ, ಯೂಸ್ಫುಲ್ ಆಗುತ್ತೆ. ಯಾವುದು ಪ್ಲೇಸು ಡ್ರೈ ಆಗುತ್ತೋ ಅಲ್ಲಿ ಸಿಲಿಂಡ್ರ್ ಇಲ್ಲ ಅಂದರೆ ಒಳಗಡೆ ಗ್ಯಾಸ್ ಇಲ್ಲ ಅಂತ, ಖಾಲಿಯಾಗಿದೆ ಅಂತ. ಅದು ಯಾವಾಗ ನಿಧಾನಕ್ಕೆ ಇನ್ನೂ ತೇವಾಂಶ 3 ನಿಮಿಷ ಅಂದರೆ 2ರಿಂದ 3 ನಿಮಿಷ ಆಗಿದ್ರು ಕೂಡ ನಿಧಾನಕ್ಕೆ ಡ್ರೈ ಆಗ್ತಾ ಇರುತ್ತೋ ಪ್ಲೇಸು, ಅಲ್ಲಿ ಸಿಲಿಂಡ್ರು ಇದೆ ಅಂತ, ಅಂದರೆ ಒಳಗಡೆ ಗ್ಯಾಸ್ ಇದೆ, ಇನ್ನೂ ಇಷ್ಟು ಅಳತೆ ಇದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದನ್ನು ಚೆಕ್ ಮಾಡಿ ನೋಡಿ. ಕೆಲವೊಬ್ರಿಗೆ ಇದರಿಂದ ಯೂಸ್ ಆಗಲಿ ಅಂತೇಳಿ ಇವತ್ತು ಬ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗೆ ವ್ಯೂಸು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಕಮೆಂಟ್ಸ್ ಕೂಡ ಹಾಕಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ಹಾಗೆ ಈ ಟೆಕ್ನಿಕ್ನ ಉಪಯೋಗಿಸಿ, ಇದು ಎಲ್ರಿಗೂ ಯೂಸ್ ಆಗುತ್ತೆ. ಅಂದರೆ ಎಷ್ಟೊಂದು ಸಲ ನಾವೇ ಸಿಲಿಂಡ್ರು ಖಾಲಿ ಆಗಿಬಿಟ್ಟು ಹೋಟ್ಲಿಂದ ತೊಗೊಬಂದು ಊಟ ಮಾಡಿದ್ದೀವಿ. ಹಾಗೆ ಕೆಲವೊಂದು ಸಲ ಮಕ್ಳುಗಳಿಗೂ ಅಷ್ಟೇ. ಆಮೇಲೆ ಅನ್ನಕ್ಕೆ ಇಟ್ಟಿರ್ತೀವಿ, ಅರ್ಧಕ್ಕೆ ಖಾಲಿ ಆಗಿಬಿಟ್ಟಿರುತ್ತೆ. ಆವಾಗ ಇನ್ನೊಬ್ರು ಮನೆ ಕುಕ್ಕರ್ನ ತೊಗೊಂಡೋಗ್ಬಿಟ್ಟು ಅನ್ನ ಮಾಡಿಕೊಂಡು ಕೂಡ ಬಂದಿದ್ದೀವಿ. ಅದು ಆವಾಗ ನಮಗೆ ಗೊತ್ತಿರಲಿಲ್ಲ ಈ ಥರ ಮಾಡಬೇಕು ಅನ್ನೋದು. ಅಟ್ಲೀಸ್ಟ್ ಈ ವಿಡಿಯೋ ನೋಡ್ಬಿಟ್ಟವ್ರು ಇನ್ನು ಒಂದು ಎಲ್ರಿಗೂ ಗೊತ್ತಾಗದೇ ಇದ್ರು, ಲಕ್ಷಗಟ್ಟಲೆ ಜನರಿದ್ದಾರೆ, ಬಟ್ ಎಲ್ರಿಗೂ ಗೊತ್ತಾಗದೇ ಇದ್ರು ಒಂದು 4 ಜನಕ್ಕಾದರೂ ಯೂಸ್ ಆಗಲಿ ಅಂತೇಳಿ ಇವತ್ತು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಏನಾದರೂ ಒಂದು ಸಂದರ್ಭ ಎಲ್ರಿಗೂ ಆಗಿರುತ್ತೆ. ಆಮೇಲೆ ಮನೆಗೆ ನೆಂಟರು ಬಂದುಬಿಟ್ಟಿರ್ತಾರೆ, ಆವಾಗ ಕಾಫಿನೋ ಟೀನೋ ಇಟ್ಟಿರ್ತೀವಿ, ಆ ಟೈಮಲ್ಲೇ ಸಿಲಿಂಡ್ರ್ ಖಾಲಿ ಆಗಿಬಿಡುತ್ತೆ. ಆ ಥರ ಎಲ್ಲ ಆಗಬಾರ್ದು ಅಂತ ಅಂತಿದ್ರೆ ನೋಡಿ ಈ ಥರ ಮಾಡ್ಕೋಬೋದು. ಈ ಥರ ಒಂದು ಯೂಸ್ಫುಲ್ಲು. ಅಂದರೆ ಎಲ್ಲರ ಮನೇಲೂ ಡಬಲ್ ಸಿಲಿಂಡ್ರ್ ಇರೋಲ್ಲ ಅಲ್ವಾ, ಸಿಂಗಲ್ ಕೂಡ ಇರೋರು ಇದ್ದಾರೆ, ಅವ್ರಿಗಾದರೂ ಯೂಸ್ ಆಗಲಿ ಅಂತೇಳಿ ನಾನು ಇವತ್ತಿನ ಲಾಗನ್ನ ತಿಳಿಸ್ಕೊಟ್ಟಿದ್ದೀನಿ. ಇದು ಮನೇಲಿ ಯೂಸ್ ಮಾಡೋ ಸಿಲಿಂಡ್ರು ಅಂತಲ್ಲ, ಆಟೋಗೆ ಅಂದರೆ ಇವಾಗ ಚಿಕ್ಕ ಸಿಲಿಂಡ್ರು ಬರುತ್ತಲ್ಲ ಅದನ್ನು ಅಷ್ಟೇ. ಆಮೇಲೆ ತುಂಬಿಸ್ಕೊಂಡು ಬರ್ತಾರೆ ಅಲ್ವ ಹೊರಗಡೆಯಿಂದ. ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ಅವ್ರಿಗೆ ರೇಷನ್ ಕಾರ್ಡು ಅಥವಾ ಏನಾದರೂ ಒಂದು ಫೆಸಿಲಿಟೀಸ್ ಇಲ್ಲದೆ, ಅವ್ರ ಹತ್ರ ಏನೋ ಒಂದು ಡಾಕ್ಯುಮೆಂಟ್ಸ್ ಇಲ್ಲದೇ ಅವ್ರಿಗೆ ಸಿಲಿಂಡ್ರನ್ನ ಅವ್ರ ಸ್ವಂತ ಅವ್ರ ಹೆಸ್ರಲ್ಲಿ ತೊಗೊಳಕ್ಕಾಗಿರಲ್ಲ. ಇವಾಗ ಬ್ಲಾಕಲ್ಲಿ ತಗೊಂಡಿರ್ತಾರೆ, ಅದು ಬೇಗ ಖಾಲಿ ಆಗಿಬಿಟ್ಟುತ್ತೆ. ಮತ್ತೆ ಬುಕ್ ಮಾಡಿ ತಗೊಳ್ಳೋಕ್ಕೆ ಬ್ಲಾಕಲ್ಲೇ ತಗೋಬೇಕು. ಅವಾಗ ಏನು ಮಾಡ್ತಾರೆ, ಅವರು ತುಂಬಿಸ್ಕೊಬರ್ತಾರೆ ಒಂದು 2 kg 3 kg ಅಂತ. ಅವ್ರಿಗೂ ಕೂಡ ಇದು ಟೆಕ್ನಿಕ್ ಯೂಸ್ ಆಗುತ್ತೆ. ಯಾವ ರೀತಿ ಅಂದರೆ ಅದನ್ನು ಅವರು ಚೆಕ್ ಮಾಡ್ಕೋಬೋದಲ್ವ, ಇವಾಗ ಖಾಲಿ ಆಗ್ಬೋದು, ಹೋಗಿ ತುಂಬಿಸ್ಕೊಬರ್ಬೇಕು, ಅಥವಾ ಇವಾಗ ಇದರಲ್ಲಿ ಅಂದರೆ ಇಷ್ಟಿದೆ ಇವಾಗ, ಇಲ್ಲ ಇನ್ನೂ ಒಂದು 2 ದಿನ ಆಗುತ್ತೆ, ಆ ಥರ ಗೊತ್ತಾಗುತ್ತಲ್ವ ಈ ಟೆಕ್ನಿಕ್ ಉಪಯೋಗಿಸಿದ್ರೆ ಅಂತೇಳಿ ನಾನು ಲಾಗ್ ಮಾಡಿ ಹೇಳಿದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಇವತ್ತೊಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಮಗಳ ಕಡೆಯಿಂದ ಏನಾದರೂ ಒಂದು ಸೌಂಡ್ ಏನಾದರೂ ಆಗಿದ್ದರೆ ಹಂಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಏನಾದರೂ ಒಂದು ಸೌಂಡ್ ಮಾಡ್ತಿರ್ತಾಳೆ. ಆಮೇಲೆ ನಾನು ಕೂಡ ಕಂಟಿನ್ಯೂಸ್ ಮಾತಾಡಿದಷ್ಟು ನಂಗೊಂದು ಸ್ವಲ್ಪ ಸುಸ್ತಾಗುತ್ತೆ, ಅದಕ್ಕೆ ಸ್ವಲ್ಪ ನಿಲ್ಲಿಸಿ ಮಾತಾಡ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.